ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಾರ್ಟ್ 7ಅಲ್ಲಿ ಇವತ್ತು ನಾನು ಚೈನ್ ಎಂಡ್ ಯಾವ ರೀತಿ ಮಾಡಬೇಕು, ಅದನ್ನು ನಾಟ್ ಯಾವ ರೀತಿ ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ. ಗಮನ ಕೊಟ್ಟು ನೋಡಿ, ನೀವು ಹಾಗೆ ಅದನ್ನು ಪ್ರಾಕ್ಟೀಸ್ ಮಾಡಿ. ಸ್ಟಾರ್ಟಿಂಗ್ ಈ ಥರ ಚೈನ್ ಹಾಕ್ಕೋತೀವಿ. ಹಾಕ್ಕೊಂಡ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಅದನ್ನು ನಾಟ್ ಯಾವ ರೀತಿ ಹಾಕ್ಕೋತೀವಿ ಅಂತ, ಅಂದರೆ ನಾವು ಈ ಮೇಲಿಂದನೇ ಯಾವ ರೀತಿ ನಾಟ್ ಹಾಕಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಒಂದು ನಾನು ಹಾಕಿದೆ. ಈಗ ನೆಕ್ಸ್ಟ್ ನಿಮಗೆ ಹೇಳ್ಕೊಡ್ತೀನಿ. ಮತ್ತೆ ಒಂದು 4 ಚೈನ್ ಹಾಕ್ಕೊಂಡು ಎಂಡಲ್ಲಿ ಈ ಥರ ದಾರನ ಒಂದು ಸ್ವಲ್ಪ ಮೇಲೆ ಜಕ್ಕೊಂಡು, ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಇದು 2 ಮೇಲೆ ಜಕ್ಕೊಂಡಿದ್ದೀನಲ್ಲ, ಇದು ನೀಡಲ್ ಮೇಲಿದೆಯಲ್ಲ, ಇದನ್ನು ನೀಡಲಿಂದ ಮುಂಚೆ ಹಾಕಿರ್ತೇವಲ್ಲ ಒಂದು ಚೈನ್, ಅದ್ರ ಹಿಂದಿಂದು ಆ ನೀಡಲ್ನ ಆ ಚೈನ್ನ ಆ ನೀಡಲಲ್ಲಿ ಸಿಗಿಸ್ಕೊಂಡ್ಬಿಟ್ಟು ಈ ಮೇಲ್ ದಾರ ಇದೆಲ್ಲ ಅದ್ರ ಒಳಗಡೆಯಿಂದ ಅದನ್ನು ಎಳ್ಕೋಬೇಕು. ಕೆಳಗಡೆ ದಾರನ ಜಕ್ಕೊಂಡ್ಬಿಟ್ರೆ ಅದು ಲಾಕ್ ಆಗಿಬಿಡುತ್ತೆ. ಇದೇ ರೀತಿ ನೆಕ್ಸ್ಟ್ ಹಾಗೆ ನಾನು ಹಾಕಿ ತೋರಿಸ್ತೀನಿ, ನೀವು ಗಮನ ಕೊಟ್ಟು ನೋಡ್ಕೊಳ್ಳಿ. ಈ ಆರಿ ಎಂಬ್ರಾಯ್ಡ್ರಿಯಲ್ಲಿ ಮುಖ್ಯವಾಗಿ ನಮಗೆ ಚೈನು ಆಮೇಲೆ ಈ ನಾಟು ಕರೆಕ್ಟಾಗಿ ಹಾಕಕ್ಕೆ ಬರಬೇಕು. ಅಂದರೆ ಮಾತ್ರ ನಾವು ಯಾವ ವರ್ಕ್ ಬೇಕಾದರೂ ಮಾಡ್ಬೋದು. ಇದು ತುಂಬ ಯೂಸ್ಫುಲ್ ವಿಡಿಯೋ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.